ಮನೆಯಲ್ಲೇ ಮಿಕ್ಸ್ಡ್ ಫ್ರೂಟ್ ಜಾಮ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಹುಳಿ ಹುಳಿಯಾಗಿ ಸಿಹಿಯಾಗಿ ಅರ್ಧ ಟೀ ಸ್ಪೂನ್ ಅಷ್ಟು ಇದು ನಿಂಬೆ ಹಣ್ಣಿನ ಸಿಪ್ಪೆ ಇರುತ್ತಲ್ವ, ಅದನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಹೋಮ್ ಮೇಡ್ ಮಿಕ್ಸ್ಡ್ ಫ್ರೂಟ್ ಜಾಮ್ ರೆಡಿ ಆಗಿದೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಯಾವುದೇ ರೀತಿ ಸಕ್ಕರೆ ಬಳಸದೆ, ಪ್ರಿಸರ್ವೇಟಿವ್ಸ್ ಬಳಸದೆ, ಹಾಗೆ ಕಲರ್ ಕೂಡ ಬಳಸದೆ ಮನೆಯಲ್ಲೇ ಮಿಕ್ಸ್ಡ್ ಫ್ರೂಟ್ ಜಾಮ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ನಾನಿಲ್ಲಿ ಸುಮಾರಾಗಿ 4 ಕಪ್ ಆಗುವಷ್ಟು ಥರದ ಹಣ್ಣುಗಳನ್ನ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ದಾಳಿಂಬೆ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಅರ್ಧದಿಂದ 3/4 ಕಪ್ನಷ್ಟು ದ್ರಾಕ್ಷಿ, 1 ಕಪ್ನಷ್ಟು ಸ್ಟ್ರಾಬೆರಿ, 1 ಆ್ಯಪಲ್ ಮತ್ತು 1 ಆರೆಂಜ್ ಮತ್ತು 1 ಅರ್ಧ ಕಪ್ನಷ್ಟು ಪೈನಾಪಲ್. ನೀವು ಇದೇ ಫ್ರೂಟ್ ತಗೋಬೇಕು, ಇಷ್ಟೆಲ್ಲ ಹಣ್ಣುಗಳು ತಗೋಬೇಕಂತ ಏನಿಲ್ಲ, 1-2 ವೆರೈಟಿ ಹಣ್ಣುಗಳಿದ್ರೂ ಕೂಡ ಸಾಕು. ಫ್ರೆಂಡ್ಸ್, ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ದಾಳಿಂಬೆ ಮತ್ತು ಪೈನಾಪಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಿತ್ಲೆಹಣ್ಣು ರೆಡಿ ಮಾಡ್ತಾ ಇದ್ದೀನಿ ಈಗ. ಸೊ ಈ ಸ್ವಲ್ಪ ಕಿತ್ಲೆಹಣ್ಣು ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಹುಳಿ ಯಾಕೆ ಚೆನ್ನಾಗಿರುತ್ತೆ, ಇಷ್ಟ ಆಗತ್ತೆ ಮಕ್ಕಳಿಗೆ. ಆಮೇಲೆ ನೀವು ಮಾವಿನ ಹಣ್ಣನ್ನು ಕೂಡ ಬಳಸಿ ಮಾಡಬಹುದು. ಸಿಪ್ಪೆನ ಈ ರೀತಿ ಕಂಪ್ಲೀಟಾಗಿ ಎರೆದು ಬಿಡಬೇಕು. ನಾನಿಲ್ಲಿ 1 ಫುಲ್ ಆ್ಯಪಲ್ ತೊಗೊಂಡಿದ್ದೀನಿ. ನೀವು ಬರೀ ಆ್ಯಪಲಲ್ಲೇ ಕೂಡ ಮಾಡ್ಕೋಬಹುದು. ನಾನು ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಚಾನಲ್ನಲ್ಲಿ ಆ ರೆಸಿಪಿ ಕೂಡ ತೋರಿಸಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಅದನ್ನು ಮಾಡಿದ್ದೀನಿ, ಮತ್ತು ಪೈನಾಪಲ್ ಜಾಮ್ ಮಾಡಿದ್ದೀನಿ. ತುಂಬ ವೆರೈಟೀಸ್ ನೀವು ಮಾಡ್ಕೋಬಹುದು. ಸೊ ಈ ಥರ ಸ್ವಲ್ಪ ದಪ್ಪನೇ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ, ನಾನು ಸುಮಾರಾಗಿ ಒಂದು 3 ವರ್ಷ ಆಗೋಯ್ತು ಹೊರಗಡೆಯಿಂದ ಜಾಮ್ ತರೋದು. ಯಾವಾಗ ಬೇಕೋ ಆವಾಗ ಈ ರೀತಿ ನಾನೇ ಮನೇಲಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಜಾಮ್ಗೆ ಚಿಯಾ ಸೀಡ್ಸ್ ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಆ ರೆಸಿಪಿ ಬೇಕು ಅಂದರೂ ಕೂಡ ಕೇಳಿ, ನೆಕ್ಸ್ಟ್ ಶೇರ್ ಮಾಡ್ತೀನಿ. ಸ್ಟ್ರಾಬೆರಿನ ವೆನಿಗರ್ ಮತ್ತು ವಾಟರ್ನಲ್ಲಿ ಹಾಕಿ ನೆನೆಸಿಟ್ಬಿಟ್ಟು ಅನಂತರ ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೇಕು. ನಾನು ನಮ್ಮ ಮಕ್ಕಳಿಗೆ ಯಾವುದೆಲ್ಲ ಹಣ್ಣುಗಳು ಇಷ್ಟ ಆಗತ್ತೋ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಬೀಟ್ರೂಟ್ನ ಕೂಡ ಕಟ್ ಮಾಡಿ ತಗೊಂಡಿದ್ದೀನಿ. ನಾನು ಈ ಹಣ್ಣುಗಳನ್ನೆಲ್ಲ ಸ್ಟೀಮ್ ಮಾಡ್ತೀನಿ, ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಬಾರ್ದಲ್ವಾ, ಅದಕ್ಕಾಗಿ. ಹಾಗೆ ಒಂದು ಅರ್ಧ ಬೀಟ್ರೂಟ್ ಕೂಡ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕಬೇಕು. ನಾವು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ವಲ್ವಾ, ಅದಷ್ಟು ಹಣ್ಣುಗಳನ್ನ ಸ್ಟೀಮರ್ನಲ್ಲಿ ಹಾಕ್ಕೋಬೇಕು. ಒಂದು ಚಿಕ್ಕ ಪೀಸ್ನಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 8 to 10 ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಈಗ ಒಂದು 10 ನಿಮಿಷ ಆಗಿದೆ. ಒಂದು ನೈಫಿಂದ ಜಸ್ಟ್ ಈ ಥರ ಪ್ರೆಸ್ ಮಾಡಿದೆ, ಸಾಫ್ಟಾಗಿ ಆಗಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಈಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈ ಚಕ್ಕೆ ಹಾಕ್ತಾ ಇಲ್ಲ, ಇದು ಹಾಕಿದ್ರೆ ಇನ್ನೂ ಇದ್ರ ಫ್ಲೇವರ್ ಜಾಸ್ತಿ ಆಗುತ್ತೆ. ತೆಗೆದ್ಬಿಡ್ತೀನಿ. ಏನೋ ಇದು ಸ್ಮೂತಾಗಿ ರುಬ್ಕೊಂಡಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನ ಒಂದು 8ರಿಂದ 10 ನಿಮಿಷ ಕುದಿಸ್ಕೋಬೇಕು. ಅಂದರೆ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಬೇಕು. ಕಲರ್ ನೋಡಿ ಹೇಗಿದೆ ಅಂತ. ಸೊ ಇದು ಕುದ್ಮೇಲೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಫ್ರೆಂಡ್ಸ್, ಒಂದು 5 ಮಿನಿಟ್ಸ್ ಆಯಿತು ಕುದಿಲಿಕ್ಕೆ. ಈಗ ಇದಕ್ಕೆ ಸಿಹಿಗೋಸ್ಕರ ನಾನಿಲ್ಲಿ ಮಾಂಕ್ ಫ್ರೂಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಅಥವಾ ಸಕ್ಕರೆನಾದರೂ ಯೂಸ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಮಾಂಕ್ ಫ್ರೂಟ್ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಇದು ಬಂದ್ಬಿಟ್ಟು 0 ಕ್ಯಾಲರೀಸ್ ಇರುತ್ತೆ, ಹಾಗೆ ಹೆಲ್ತಿಗೂ ಒಳ್ಳೆಯದು. ಹಾಗಾಗಿ ಇದನ್ನು ಯೂಸ್ ಮಾಡಿದ್ದೀನಿ. ನೋಡ್ಬೋದು ಟೆಕ್ಸ್ಚರ್ ಯಾವ ರೀತಿಯಾಗಿದೆ, ಕಲರ್ ಯಾವ ರೀತಿಯಾಗಿದೆ ಅಂತ.
ಫ್ರೆಂಡ್ಸ್, ಒಂದು ಅರ್ಧ ಟೀ ಸ್ಪೂನಷ್ಟು ಇದು ನಿಂಬೆ ಹಣ್ಣಿನ ಸಿಪ್ಪೆ ಇರುತ್ತಲ್ವ, ಅದನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಇದರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಗ್ಲಾಸಿ ಆಗಿ ಆಗುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೋಬೇಕು. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆ ರಸ ಹಾಕೋದ್ರಿಂದ ಶೆಲ್ಫ್ ಲೈಫು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡಿಕೊಂಡು ಈಗ ಜಸ್ಟ್ ಒಂದು 2 ಮಿನಿಟ್ಸ್ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೇನೀಗ ಇದು ರೆಡಿ ಆಗಿದೆ ನೋಡಿ, ಕನ್ಸಿಸ್ಟೆನ್ಸಿ ನೋಡಿದ್ರಲ್ವಾ. ಇನ್ನು ಇದು ಪರ್ಫೆಕ್ಟಾಗಿ ಆಗಿದೆನಾ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಈ ಥರ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ಗೆ ಸ್ವಲ್ಪ ಈ ಜಾಮ್ನ ಹಾಕ್ಬಿಟ್ಟು ಹೀಗಿಟ್ಟಾಗ ಅದು ಒಂದೇ ಕಡೆ ಇರಬೇಕು. ಇನ್ನೂ ಇಳಿತಾ ಇದೆ ಕೆಳಗಡೆ ಅಂದರೆ ಇನ್ನೂ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಅಂದರೆ ಸ್ವಲ್ಪ ಗಟ್ಟಿಯಾಗಬೇಕು. ಸೊ ನಾನು ಮಾಂಗ್ ಫ್ರೂಟ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಮತ್ತು ಆ ಗ್ಲಾಸ್ ಟೆಕ್ಸ್ಚರ್ ಏನು ಬಂದಿರುತ್ತಲ್ವ ಅದು ಕಮ್ಮಿ ಆಗಿದೆ ಅಷ್ಟೇ, ಇನ್ನೇನು ತಲೆ ಕೆಡಿಸ್ಕೋಬೇಡಿ. ಇದು ಸಕ್ಕರೆ ಹಾಕಿ ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇನ್ನೇನೀಗ ಜಾಮ್ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ಇನ್ನೇನು ತಣ್ಣಗಾಗಿದೆ ನೋಡಿ, ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆಲ್ಲ. ಸೊ ಈಗ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್, ಹೋಮ್ ಮೇಡ್ ಮಿಕ್ಸ್ಡ್ ಫ್ರೂಟ್ ಜಾಮ್ ರೆಡಿ ಆಗಿದೆ. ಈಗ ಚಿನಿಮಾಗೆ ಕೊಡೋಣ. ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಆನಂತರ ಫ್ರಿಜ್ನಲ್ಲೇ ಎತ್ತಿಟ್ಕೋಬೋದು. ಈ ಥರ ಚಪಾತಿಗೂ ಕೂಡ ಅಪ್ಲೈ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಎಷ್ಟು ಸಕ್ಕತ್ತಾಗಿದೆ ಅಲ್ವಾ? ಚಿನಿಮಾನೆ ಫಸ್ಟ್ ಟೇಸ್ಟ್ ಮಾಡ್ತಾರೆ, ಓಕೆನಾ? ಹುಳಿ ಹುಳಿಯಾಗಿ ಸಿಹಿಯಾಗಿ ಭಾಳ ಇದೆ ಫ್ರೆಂಡ್ಸ್. ಈ ಥರ ಮಕ್ಕಳು ಮಾಡಿಕೊಟ್ರೆ ಆರಾಮಾಗಿ ನೀವು ಹೊರಗಡೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡ್ಬೋದು. ಸೊ ಇನ್ನು ಇದನ್ನು ನೀವು 2 ವಾರದಿಂದ 3 ವಾರದವರೆಗೂ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ನೀವು ಹೊರಗಡೆ ಇಟ್ಟರೆ ಬೇಗನೆ ಕೆಟ್ಟೋಗ್ಬಿಡುತ್ತೆ. 1 ವೀಕ್ವರೆಗೂ ಹೊರಗಡೆ ಇಟ್ಕೋಬೋದು. ಹಾಗೆ ಚಪಾತಿ, ದೋಸೆ, ಬ್ರೆಡ್ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ನ್ಯಾಚುರಲ್ ಆಗಿ ಕಲರ್ ಬಂದಿದೆ, ಹಾಗೆ ಒಳ್ಳೆ ಟೇಸ್ಟ್ ಇದೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.